ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಏನು ಬಿಗ್ ಬಾಸ್ ಸೀಸನ್ 12 ಫಿನಾಲೆ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಇದ್ದೇ ಇದೆ. ಯಾರು ಗೆಲ್ತಾರೆ, ಯಾರು ಫೈನಲ್ಗೆ ಹೋಗ್ತಾರೆ, ಫೈನಲ್ಗೆ ಹೋಗ್ಬಿಟ್ಟು ಯಾರು ಕಪ್ ಗೆಲ್ತಾರೆ ಅನ್ನೋದು ಒಂದು ಕಾತುರ ಇದ್ದೇ ಇದೆ. ಸೊ ಸ್ಪರ್ಧಿಗಳು ಒಳಗಡೆ ತಮ್ಮದೇ ಆದಂಥ ಸ್ಟ್ರಾಟಜಿ, ತಮ್ಮದೇ ಆದಂಥ ಹೋರಾಟ, ತಮ್ಮದೇ ಆದಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೊರಗಡೆ ಅವರ ಅಭಿಮಾನಿಗಳು ನಾವೆಷ್ಟು ಸಪೋರ್ಟ್ ಮಾಡ್ಬೋದು, ವೋಟ್ ಹಾಕೋದ್ರಿಂದ ಆಗಿರ್ಬೋದು, ಪ್ರಮೋಷನ್ ಮಾಡೋದ್ರಿಂದ ಆಗಿರ್ಬೋದು, ಎಲ್ಲದೂ ಕೂಡ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ನಡುವೆ ಒಂದು ಕ್ಯಾಂಡಿಡೇಟ್ ಒಂದು ಕಡೆ ಹೆಂಗೆ ಅಂದರೆ, ಬಿಗ್ ಬಾಸ್ ಮನೇಲಿ ಸ್ಪರ್ಧಿಗಳು ಏನೇ ಇಂಡಿವಿಜುವಲ್ ಆಟ ಆಡಿದ್ರು ಬೇರೊಬ್ಬ ಸ್ಪರ್ಧಿಗಳ ಜೊತೆ ಸ್ವಲ್ಪ ಅವ್ರ ನೇಮು, ಅವ್ರ ಜೊತೆ ಒಡನಾಟ, ಇಲ್ಲ ಅವ್ರ ಜೊತೆ ಒಂದು ಸ್ವಲ್ಪ ನೇಮ್ ತಳ್ಕಾಕೊಳ್ತಾ ಇದ್ರೆ ಸುಮಾರು ದಿನ ಇರ್ತಾರೆ. ಅಥವಾ ಅಫೇರ್ಸ್ ಥರ ಆಗಿರ್ಬೋದು, ಇಲ್ಲ ಫ್ರೆಂಡ್ಶಿಪ್ ಆಗಿರ್ಬೋದು, ಇಲ್ಲ ಲವರ್ಸ್ ಥರ ಆ್ಯಕ್ಟ್ ಮಾಡೋದಾಗಿರ್ಬೋದು, ಇಲ್ಲ ರಿಯಲ್ ಆಗೂ ಇರ್ಬೋದು. ಸೊ ಈ ಥರ ನಾವು ಜೋಡಿ ಥರ ಮೂವ್ ಆದರೆ ಸುಮಾರು ದಿನ ಇರ್ತೀವಿ ಅನ್ನೋ ಕಾನ್ಸೆಪ್ಟು ಎಲ್ಲ ಸೀಸನಲ್ಲೂ ಕೂಡ ಆ ಒಂದು ಸ್ಟ್ರಾಟಜಿ ಮಾಡಿರ್ತಾರೆ. ಅದು ಅಲ್ಲಿ ಸ್ಟ್ರಾಟಜಿಯಾಗಿ ಒಳಗಡೆ ಹೋಗ್ಬಿಟ್ಟು ಮಾಡ್ತಾರೋ ಇಲ್ಲ ಇಂಡಿವಿಜುವಲ್ ಆಗಿ ಅದು ಬರುತ್ತೋ ಆ ಟೈಮ್ಗೆ ಗೊತ್ತಿಲ್ಲ. ಸೊ ಇದೊಂದು ಕಾನ್ಸೆಪ್ಟ್ ಇದ್ದೇ ಇದೆ. ಸೊ ಈ ಸೀಸನ್ನಲ್ಲಿ ಆ ಥರನೂ ಕೂಡ ಒಂದು ಕಾನ್ಸೆಪ್ಟ್ ಹೋಗ್ತಾ ಇದೆ. ಜೊತೆಯಲ್ಲಿ ಅಂದರೆ ಒಬ್ಬ ಸ್ಪರ್ಧಿ ಇನ್ನೊಬ್ಬ ಸ್ಪರ್ಧಿ ಜೊತೆ ಮಿಂಗಲ್ ಆಗೋದು, ಅವ್ರ ಜೊತೆನೇ ಟಾಸ್ಕ್ ಆಡೋದು, ಅವ್ರ ಜೊತೆ ಕ್ಲೋಸ್ ಆಗಿರೋದು. ಸೊ ಈ ಥರ ಒಂದು ಮಾಡ್ತಾ ಇದ್ರೆ ನಾನು ಸ್ವಲ್ಪ ದಿನ ಇರ್ತೀನಿ, ಇಲ್ಲ ಫಿನಾಲೆ ತನಕ ಇರ್ತೀನಿ, ಇಲ್ಲ ಕಪ್ಪು ಗೆಲ್ತೀನಿ ಅನ್ನೋ ಥರ ಕಾನ್ಸೆಪ್ಟಲ್ಲಿ ಇದ್ದಾರೆ. ಸೊ ಅಂಥ ಕ್ಯಾಂಡಿಡೇಟ್ಗಳಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಮತ್ತು ಗಿಲ್ಲಿ ಯಾಕೆ ಈ ಒಂದು ಉದಾಹರಣೆಗೆ ಬಂದರು ಅಂದರೆ, ನೀವು ನೋಡ್ಬೋದು ಡೇ ಒನ್ ಸ್ಟಾರ್ಟಿಂಗಿಂದ ಕೂಡ ಇವರಿಬ್ಬರ ನಡುವೆ ಒಂಥರ ಏನೋ ಒಂದು ಟಾಮ್ ಆ್ಯಂಡ್ ಜೆರ್ರಿ ಥರ ಜಗಳ ಸೀರಿಯಸ್ ಆಗೂ ಆಗಿದೆ, ಅದು ಬೇರೆ ಪ್ರಶ್ನೆ. ಆಮೇಲೆ ಗಿಲ್ಲಿ ನೋಡಿದ್ರೆ ಅತ್ತೆ ಮಗಳು, ಮಾವನ ಮಗಳು, ಈ ಥರ ಒಂದು ಅವ್ರನ್ನ ಕಾಡೋದು, ಈ ಥರ ಒಂದು ಎಲ್ಲ ಮಾಡ್ತಾ ಇದ್ದಾರೆ. ಅದ್ರ ನಡುವೆ ಸೀರಿಯಸ್ ಆಗಿದೆ, ಅದರಲ್ಲಿ ಸೀರಿಯಸ್ ಜಗಳ ಇಲ್ಲ ಅಂತಿಲ್ಲ. ಬೇರೆ ಬೇರೆ ಥರ ಟಾಸ್ಕ್ ವಿಚಾರವಾಗಿ ಏಕವಚನದಲ್ಲಿ ಬೈದಿದ್ದಾರೆ, ಬೇರೆ ಥರ ಮಾಡಿದ್ದಾರೆ. ಅದ್ರ ನಡುವೆ ಇದೊಂಥರ ಈ ಕಾಮಿಡಿಯಾಗಿ ಕಾಲೆಳೆಯೋದು. ಅವರ ಮನೆಯವರು ಬಂದರೂ ಕೂಡ ಆಲ್ಮೋಸ್ಟ್ ಎಲ್ಲ ಮನೆಯವ್ರು ಬಂದರೂ ಕೂಡ ಗಿಲ್ಲಿ ಸಪೋರ್ಟ್ ಮಾಡಿದ್ರು. ಗಿಲ್ಲಿ ಒಂಥರ ಕಾಮಿಡಿ ಮನುಷ್ಯ, ಇದಾಗಲಿ ಅನ್ನೋ ಥರ. ಬಟ್ ಗಿಲ್ಲಿ ಮೈಂಡ್ ಸೆಟ್ಟಲ್ಲಿ ಅಂದರೆ ಇದೊಂಥರ ಚರ್ಚೆ. ಗಿಲ್ಲಿ ಪ್ಲ್ಯಾನ್, ಗಿಲ್ಲಿ ಸ್ಟ್ರಾಟಜಿ, ಗಿಲ್ಲಿ ಮೈಂಡ್ ಸೆಟ್ ಏನಾಗಿದೆ ಅಂದರೆ, ನಾನು ಅಶ್ವಿನಿಯಿಂದ ಎಷ್ಟು ದೂರ ಉಳಿತೀನೋ ಅಷ್ಟು ನನಗೆ ಸ್ವಲ್ಪ ಫಿನಾಲೆ ಹಂತಕ್ಕೆ ಕಪ್ ಗೆಲ್ಲೋದಕ್ಕೆ ಸ್ವಲ್ಪ ಏನಾದರೂ ಸಮಸ್ಯೆ ಆಗ್ಬೋದು, ಇಲ್ಲ ಮೈನಸ್ ಆಗ್ಬೋದು ಅನ್ನೋ ಥರ ಇದ್ದಾರೆ ಅನ್ನೋ ಥರ ಚರ್ಚೆ ಇದೆ. ಯಾಕೆಂದರೆ ನೋಡಿ, ನೀವು ಅಶ್ವಿನಿ ಅವ್ರ ಜೊತೆ ಗಿಲ್ಲಿ ಜಗಳ ಮಾಡೋದಾಗಿರ್ಬೋದು, ಕಾಮಿಡಿ ಮಾಡೋದಾಗಿರ್ಬೋದು, ಅವ್ರ ಜೊತೆ ಏನೇ ಮಾತುಕತೆ, ಆ ಒಂದು ಮಿಂಗಲ್ ಆಗಿರೋ ಟೈಮಲ್ಲಿ ಪ್ರೋಮೋ ಆಗಿರ್ಬೋದು, ಎಪಿಸೋಡ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಒಂಥರ ಪೀಕಲ್ಲಿ ಹೋಗಿರುತ್ತೆ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಗಿಲ್ಲಿ ಕೂಡ ಹೈಲೈಟ್ ಆಗ್ತಾರೆ. ಅಂದರೆ ಅಶ್ವಿನಿ ಜೊತೆ ಜಗಳ, ಆ ಒಂದು ಕಾಲೆಳೆಯೋದು ನೋಡೇ ಇರ್ತೀರ ನೀವು. ಅದು ಮಾಡಿದಾಗ ಗಿಲ್ಲಿದು ಎಪಿಸೋಡ್ಸು ಮತ್ತು ಆ ಒಂದು ಪ್ರೋಮೋ ಆಗಿರ್ಬೋದು ಎಲ್ಲದೂ ಕೂಡ ಚೆನ್ನಾಗಿರುತ್ತೆ, ಪೀಕಲ್ಲಿ ಹೋಗುತ್ತೆ. ಏನಾದರೂ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗದೆ, ಅವ್ರ ಜೊತೆ ಜಗಳ ಮಾಡದೆ, ಅವ್ರ ಜೊತೆ ಕಾಲೆಳಿದೆ ಬೇರೆ ಜೊತೆ ಹೋದಾಗ ಗಿಲ್ಲಿದು ಸ್ವಲ್ಪ ಡೌನ್ ಆಗುತ್ತೆ. ಅದೇ ಕಾರಣಕ್ಕೆ ಗಿಲ್ಲಿ ಅಶ್ವಿನಿ ಅವ್ರ ಜೊತೆ ಪದೇ ಪದೇ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ, ಕಾಮಿಡಿ ಮಾಡ್ತಾರೆ, ಕಾಲೆಳಿತಾರೆ, ಅತ್ತೆ ಮಗಳು ಅಂತ ಮಾವ ಮಗಳು ಅಂತ ಆ ಥರ ರೇಗಿಸ್ತಾರೆ. ಸೊ ಈ ಥರ ಮಾಡ್ತಿದ್ದಾರೆ ಅನ್ನೋ ಥರ ಒಂದು ಕಾನ್ಸೆಪ್ಟು ಒಂದು ಹೊರಗಡೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಜನಗಳು ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿರ್ಬಾರ್ದು ಅಲ್ವಾ? ಈಗ ವಿನ್ನಿಂಗ್ ಕ್ಯಾಂಡಿಡೇಟ್ ಎಲ್ಲರದು ಕೂಡ ಅವ್ರದ್ದೇ ಆದಂತಹ ಒಂದು ಸ್ಟ್ರಾಟಜಿ ಇರುತ್ತೆ. ಗಿಲ್ಲಿ ಸ್ಟ್ರಾಟಜಿ ಇದು ಆಗಿರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಯಾವಾಗಾದರೂ ಅಶ್ವಿನಿ ಅವರು ಆ ಥರ ಅಂದರೆ ಬೇರೆ ಸುಮ್ಮನೆ ಪದೇ ಪದೇ ಕಾಲು ಕೆರ್ಕೊಂಡು ಹೋಗೋದಾಗಿರ್ಬೋದು, ಆ ಥರ ಒಂದು ಜಗಳಕ್ಕೆ ಹೋಗಲ್ಲ, ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿರ್ತಾರೆ ನೀವು. ಬಟ್ ಈ ಥರ ಏನಾದರೂ ಗಿಲ್ಲಿ ಸ್ಟ್ರಾಟಜಿ ಮಾಡಿರ್ತಾರಾ ಅನ್ನೋದು ಚರ್ಚೆ ಆಗ್ತಾ ಇದೆ. ಸೊ ಇದು ಎಷ್ಟು ನಿಜ, ಎಷ್ಟು ಸುಳ್ಳು, ಅಥವಾ ಗಿಲ್ಲಿ ಅದೇ ಥರ ಪ್ಲಾನ್ ಮಾಡ್ತಾ ಇದ್ದಾರಾ? ಅಶ್ವಿನಿ ಅವ್ರ ಜೊತೆ ನಾನಿದ್ರೆ ಸುಮಾರು ದಿನ ಬಂದಿದ್ದೀನಿ, ಸುಮಾರು ದಿನ ನನಗೆ ಜನ ಒಂಥರ ಫಾಲೋ ಮಾಡ್ತಾರೆ, ಅಭಿಮಾನಿಗಳಿದ್ದಾರೆ. ಇವಾಗ ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಗಿಲ್ಲಿಗೆ 1 ಮಿಲಿಯನ್ ಕ್ರಾಸ್ ಆಗಿದೆ. ಸೊ ಇದೇ ಥರ ಮಾಡ್ತಾ ಇದ್ರೆ ಅದೊಂದು ಇಬ್ಬರದ್ದು ಕಾಂಬಿನೇಷನ್ ಇರುತ್ತಲ್ಲ, ಸೊ ಅದು ಕ್ಲಿಕ್ ಆಗಿದೆ. ಯಾಕೆ ಅಶ್ವಿನಿ ಅವ್ರ ಜೊತೆ ನಾನು ಯಾಕೆ ದೂರ ಇರಬೇಕು? ಜಗಳ ಆದರೂ ಸರಿ, ಕಾಮಿಡಿ ಆದರೂ ಸರಿ, ಕಾಲೆಳೆದಾದ್ರೂ ಸರಿ, ಜೊತೆಲೇ ಅದನ್ನೆಲ್ಲ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊರಗಿನ ಇರ್ತಕ್ಕಂಥ ಅವ್ರ ಫ್ಯಾನ್ಸ್ಗೆ, ನನ್ನ ಫ್ಯಾನ್ಸ್ಗೆ ಎಂಟರ್ಟೈನ್ಮೆಂಟ್ ಕೊಡೋಣ, ಇನ್ನೂ ಕೂಡ ನಾವು ಫೈನಲ್ ಹಂತಕ್ಕೆ ಹೋಗೋಕ್ಕೆ ಇದು ಹೆಲ್ಪ್ ಆಗುತ್ತೆ, ಯಾಕೆಂದ್ರೆ ವೋಟ್ ಮಾಡ್ತಾರೆ ಅನ್ನೋ ಕಾನ್ಸೆಪ್ಟಲ್ಲಿ ಗಿಲ್ಲಿದ್ದಾರೆ ಅಂತ ಒಂದು ಚರ್ಚೆ ಆಗ್ತಿದೆ. ಸೊ ನೋಡೋಣ, ಇನ್ನೇನು ಕೆಲವೇ ದಿನ ಅಷ್ಟೇ ಬಾಕಿ ಇದೆ ಫಿನಾಲೆಗೆ. ಇದು ಗಿಲ್ಲಿಗೆ ಎಷ್ಟು ಪ್ಲಸ್ ಆಗುತ್ತೆ, ಎಷ್ಟು ಮೈನಸ್ ಆಗುತ್ತೆ ನೋಡಬೇಕು. ಫೈನಲಿ ಏನಂತಂದರೆ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಯಾರಾಗ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟು ಈಗಿನ ಬಿಗ್ ಬಾಸ್ ಅಪ್ಡೇಟ್. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು
ಬಿಗ್ ಬಾಸ್ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.